ಹಾಯ್ ಮೈ ಜೂನಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ರೌಂಡ್ 2 ಅಲ್ಲಿ ಏನೇನು ಚೇಂಜಸ್ ಆಗಿದೆ, ಚಾಯ್ಸಸ್ಗಳು ಇದೆಯಾ ಇಲ್ವಾ, ಚಾಯ್ಸ್ 2 ಇದೆಯಾ, ಚಾಯ್ಸ್ 3 ಇದೆಯಾ, ಇಲ್ಲಂದರೆ ಏನು ಅಂತೆಲ್ಲ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ವಿಡಿಯೋ ಮಾಡಿ ಅಕ್ಕ ಅಂತ ತುಂಬ ಜನ ಕೇಳಿದ್ರಿ. ಸೊ ಬಿಕಾಸ್ ಆಫ್ ದ್ಯಾಟ್ ಐ ಹ್ಯಾವ್ ಬ್ರಾಟ್ ಇಟ್ ನೌ. ಓಕೆ, ಈಗ ನಾನು KE ವೆಬ್ಸೈಟಲ್ಲಿದ್ದೀನಿ. ನೀವು ಮಾಹಿತಿಯಲ್ಲಿ ಹೋದರೆ ಇಲ್ಲಿ ನೀವು ನೋಡ್ಬೋದು, ಈಗಾಗಲೇ ಅವರು ಕೊಟ್ಟಿರೋವಂಥ ಲಿಂಕ್ PDF ಅಟ್ಯಾಚ್ ಮಾಡಿದ್ದಾರೆ. UGCET 2026 ಆನ್ಲೈನ್ ಸೀಟು ಹಂಚಿಕೆ ವಿಧಾನ ಅಂತ. ಇಫ್ ಐ ಕ್ಲಿಕ್ ಆನ್ ದ್ಯಾಟ್ ಐ ವಿಲ್ ಗೆಟ್ ದಿಸ್ PDF. ಓಕೆ, ಇಲ್ಲಿ ನಾನು ಕೆಳಗಡೆ ಹೋದರೆ ಮೇನ್ಲಿ ನಮಗೆ ಇಲ್ಲಿ ಒಂದು ಫ್ಲೋ ಚಾರ್ಟ್ ಸಿಗುತ್ತೆ. ಓಕೆ, ಫ್ಲೋ ಚಾರ್ಟ್ ಓಪನ್ ಮಾಡೋಣ. ಎಸ್, ದಿಸ್ ಈಸ್ ದ ಕಂಪ್ಲೀಟ್ ಫ್ಲೋ ಚಾರ್ಟ್. ಓಕೆ, ಎಸ್. ಈಗ ಇಲ್ಲಿ ನೀವು ನೋಡಿದ್ರೆ ಯು ಕ್ಯಾನ್ ಸಿ ಫ್ಲೋ ಚಾರ್ಟ್ ಆನ್ಲೈನ್ ಸೀಟ್ ಅಲಾಟ್ಮೆಂಟ್ ಸ್ಟೇಜಸ್ ಅಂತ. ಈಗಾಗಲೇ ನೀವು ವೆರಿಫಿಕೇಷನ್ ಸ್ಲಿಪ್ಪು ಇದೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಸೊ ಇಲ್ಲಿ ಮಟ್ಟ ಆಗಿದೆ. ನೆಕ್ಸ್ಟ್ ಈಗ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಥರ್ಡ್ ರೌಂಡ್ ಕ್ಯಾಶುವಲ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಅಂತ ಇದೆ. ಓಕೆ, ಎಸ್. ಈಗ ನೀವು ಆಪ್ಷನ್ ಎಂಟ್ರಿ ಶೆಡ್ಯೂಲ್ ವಿಲ್ ಬಿ ಪಬ್ಲಿಷ್ಡ್ ಆನ್ KE ವೆಬ್ಸೈಟ್. ಈಗಾಗಲೇ ನಾನು ನಿನ್ನೆ ಈ ವಿಡಿಯೋನ ಹಾಕಿದ್ದೆ, ಯಾಕಂದರೆ ಕೌನ್ಸಿಲಿಂಗ್ ಡಿಲೇ ಆಗುವ ಚಾನ್ಸಸ್ ತುಂಬ ಇದೆ. ವೈ? ಬಿಕಾಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಎದಕ್ಕೆ ಅಂತ. ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ರಿಲೀಸ್ ಮಾಡಿಲ್ಲ. ಸೊ ಆದ ಕಾರಣ ಪ್ರೊಬಬ್ಲಿ ಡಿಲೇ ಆಗುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಶೆಡ್ಯೂಲ್ ಕೊಟ್ಟಿದ್ದಾರೆ, ಅದು ಇನ್ನೂ ಚೇಂಜ್ ಮಾಡಿದ್ರು ಮಾಡ್ಬೋದು. ಸೊ ದೇ ವಿಲ್ ಅಪ್ಡೇಟ್ ಇನ್ KE ವೆಬ್ಸೈಟ್ ಇಟ್ ಸೆಲ್ಫ್. ಸೊ ನೀವೀಗ ಆಪ್ಷನ್ ಎಂಟ್ರಿ ಲಿಂಕನ್ನು ಒತ್ತಿ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂತ ಅನ್ಕೋತೀನಿ. ರಿಜಿಸ್ಟ್ರೇಷನ್ ಫೀಸನ್ನು ನೀವು ತುಂಬಿದ್ದೀರಾ, 750 rupees. ಓಕೆ, ನೆಕ್ಸ್ಟ್ ನೀವೆಲ್ಲ ಇದೇ ರೀತಿ ಕೊಟ್ಟಿರೋದು. ನೆಕ್ಸ್ಟ್ ಏನಾಗುತ್ತೆ, ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಓಕೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ರಿಲೀಸ್ ಮಾಡ್ತಾರೆ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು, ಆಫ್ಟರ್ ದ ಮಾಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆರ್ ಪಬ್ಲಿಷ್ಡ್, ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್ ಆರ್ ಡಿಲೀಟ್ ಆರ್ ಮಾಡಿಫೈ ಆರ್ ರೀಅರೇಂಜ್ ದ ಆಪ್ಷನ್ಸ್. ಓಕೆ, ಇಲ್ಲಿ ಆ್ಯಡ್ ಅನ್ನೋ ಆಪ್ಷನ್ ಇದೆ. ಒಂದ್ಸತಿ ನೀವು ಮಾಕ್ ಅಲಾಟ್ಮೆಂಟ್ ಆದರೂ ನೀವು ಚಿಂತೆ ಮಾಡೋ ಹಾಗಿಲ್ಲ. ವೈ? ಬಿಕಾಸ್ ಯು ಕ್ಯಾನ್ ಸ್ಟಿಲ್ ಆ್ಯಡ್ ಕಾಲೇಜಸ್ ದೇರ್ ಇಫ್ ಯು ವಾಂಟೆಡ್. ಇದನ್ನು ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ಆ್ಯಸ್ ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಆಫ್ ಪ್ರೀವಿಯಸ್ ಇಯರ್. ಹೌದಾ, A to Z ಕೌನ್ಸಿಲಿಂಗ್ ಅಂತ ನಾನು ಮಾಡಿದ್ದೆ. ಬಟ್ ಈ ಸತಿ ಏನಾಗಿದೆ, ಚೇಂಜಸ್ಗಳನ್ನು ಮಾಡಿದ್ದಾರೆ. ಈ PDF ನಾನು ನೋಡಿರೋ ಪ್ರಕಾರ ಚೇಂಜಸ್ ಮಾಡಿದ್ದಾರೆ. ಇದು ತುಂಬ ವೀಡಿಯೋಸ್ ನೀವು ನೋಡ್ಬೋದು, ಬಟ್ ಅಲ್ಲಿ ನೀವು ನೋಡಿ ಕೂಡ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ. ಸೊ ಬಿಕಾಸ್ ಆಫ್ ದ್ಯಾಟ್ ಐ ವಿಲ್ ಕ್ಲಿಯರ್ ಇಟ್ ಆಟ್ ಅ ಒನ್ ಶಾಟ್, ಹಿಯರ್ ಇಟ್ ಪ್ರಾಪರ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಫಸ್ಟ್ ರೌಂಡ್ ಸಿಂಪಲಾಗಿ ಹೇಳೋದಂದರೆ ಏನು ತುಂಬ ಕಾಂಪ್ಲಿಕೇಟ್ ಮಾಡೋದಿಲ್ಲ. ಫಸ್ಟ್ ರೌಂಡಲ್ಲಿ ಏನಾಗುತ್ತೆ, ನೀವು ಹಾಕಿರ್ತೀರಾ, ನಿಮಗೆ ಒಂದು ಕಾಲೇಜ್ ಅಲಾಟ್ ಆಗುತ್ತೆ. ಅಲಾಟ್ ಆದಮೇಲೆ ಏನಾಗುತ್ತೆ, ನಿಮಗೆ 4 ಚಾಯ್ಸಸ್ ಇರ್ತವೆ. ಎಸ್, 4 ಚಾಯ್ಸಸ್ ಇರ್ತವೆ. ದಿಸ್ ಇಯರ್ ಆಲ್ಸೋ 4 ಚಾಯ್ಸಸ್ ಇದ್ದೇ ಇರ್ತವೆ. ತುಂಬ ಜನ ಕೇಳ್ತಾ ಇದ್ರಿ, ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ಇರುತ್ತಕ್ಕ, ಚಾಯ್ಸ್ 2 ಇರುತ್ತಾ ಅಂತೆಲ್ಲ. ಎಸ್, 4 ಚಾಯ್ಸಸ್ ಕೂಡ ಇರ್ತವೆ. ಚಾಯ್ಸ್ 1 ನಿಮಗೆ ಸ್ಯಾಟಿಸ್ಫೈ ಆಗಿದೆ, ನಾನು ಅದೇ ಕಾಲೇಜ್ ಬೇಕಾಗಿತ್ತು, ಸೊ ನಾನು ಅದೇ ಕಾಲೇಜಲ್ಲಿ ಅಡ್ಮಿಷನ್ ತೊಗೋತೀನಿ. ಚಾಯ್ಸ್ 2, ಇಲ್ಲಕ್ಕ ನಂಗೆ ಇನ್ನೂ ಸ್ವಲ್ಪ ಬೇರೆ ಮೇಲೆ ಕಾಲೇಜ್ ಬೇಕಾಗಿತ್ತು, ಸೊ ಐ ವಿಲ್ ಹೋಲ್ಡ್ ದ ಸೀಟ್ ಅಂತ. ಇಲ್ಲಿ ನೀವು ಯಾವುದೇ ರೀತಿಯ ಫೀಸ್ ತುಂಬೋದು ಇರೋದಿಲ್ಲ. ಓಕೆ, ಎಸ್. ಚಾಯ್ಸ್ 3 ಅಂದರೆ ಏನು, ಈಗ ಅಲಾಟ್ ಆಗಿರೋ ಕಾಲೇಜ್ ಬೇಡ, ಅದು ಹೋಗಲಿ, ನನಗೆ ಉಳಿದಿರೋಂಥ ಲಿಸ್ಟ್ ಹೇಗಿತ್ತು ಹಾಗೆ ಉಳಿಬೇಕು, ನಾನು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ. ಇಲ್ಲಾಂದರೆ ಚಾಯ್ಸ್ 4, ನನಗೇನು ಇಷ್ಟ ಇಲ್ಲ ಇದರಲ್ಲಿ, ನಾನು ಎಕ್ಸಿಟ್ ಆಗಿಬಿಡ್ತೀನಿ ಅಂತ. ಇಫ್ ನಾಟ್ ಸೀಟ್ ಅಲಾಟೆಡ್, ಓಕೆ, ಯಾವುದೋ ಚಾಯ್ಸನ್ನು ತೊಗೊಳ್ಳಿಲ್ಲ ಅಂದರೂ ಇಲ್ಲಿ ನೋಡಿ ಎಕ್ಸಿಟ್ ಅಂತ ಕೊಟ್ಟಿದ್ದಾರೆ. ಇಫ್ ಸೀಟ್ ಈಸ್ ನಾಟ್ ಅಲಾಟೆಡ್ ಇನ್ ಫಸ್ಟ್ ರೌಂಡ್, ವೇಟ್ ಫಾರ್ ಸೆಕೆಂಡ್ ರೌಂಡ್. ಓಕೆ, ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, ಯಾವುದು ಕಾಲೇಜ್ ಅಲಾಟ್ ಆಗಲಿಲ್ಲ ಅಂದರೆ. ಇಲ್ಲಿ ನೋಡಿ ಇನ್ನೊಂದು ಆ್ಯರೋ ಮಾರ್ಕ್ ಆ್ಯಡ್ ಮಾಡಿದ್ದಾರೆ, ಸೀಟ್ ಅಲಾಟೆಡ್. ಓಕೆ, ಬಟ್ ನಾಟ್ ಗಿವನ್ ಎನಿ ಚಾಯ್ಸ್. ಈ ಸೀಟ್ ಅಲಾಟ್ ಆಗಿದೆ, ಬಟ್ ಏನೂ ಚಾಯ್ಸ್ ಕೊಡಲಿಲ್ಲ, ಏನೋಪ್ಪ ಮರ್ತು, ಇಲ್ಲಾಂದರೆ ಯಾವುದೋ ಇನ್ಕನ್ವೀನಿಯನ್ಸ್ಗೆ ಏನು ಕೊಡಲಿಲ್ಲ ಅಂದರೆ ಏನಾಗುತ್ತೆ, ದೆನ್ ಯು ವಿಲ್ ಬಿ ಇನ್ ಟ್ರಬಲ್. ನಥಿಂಗ್ ಬಟ್ ಯು ವಿಲ್ ಬಿ ಔಟ್ ಆಫ್ ದ ಕೌನ್ಸಿಲಿಂಗ್. ದಿಸ್ ಈಸ್ ದ ಪ್ರೊಸೀಜರ್ ದಿಸ್ ಇಯರ್. ಇದು ಫಸ್ಟ್ ರೌಂಡ್ ಆಯಿತು. ಈಗ ಸೆಕೆಂಡ್ ರೌಂಡ್ಗೆ ಬಂದಾಗ ಇಲ್ಲಿನೇ ಎಲ್ಲರಿಗೂ ಕನ್ಫ್ಯೂಷನ್ ಆಗ್ತಾ ಇರೋದು. ಸೊ ಚೆನ್ನಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ವಿಲ್ ಬಿ ಪಬ್ಲಿಷ್ಡ್ ಆನ್ KE ವೆಬ್ಸೈಟ್. ಓಕೆ, ಪಬ್ಲಿಷ್ ಮಾಡ್ತಾರೆ. ಸೆಲೆಕ್ಟ್ ದ ಆಪ್ಷನ್ ಎಂಟ್ರಿ ಲಿಂಕ್ ಇನ್ ದ KE ವೆಬ್ಸೈಟ್. ಲಾಗಿನ್ ಆಗಿ ಆಪ್ಷನ್ ಎಂಟ್ರಿನ ಮಾಡಿ ಅಂತ ಹೇಳಿದ್ದಾರೆ. ಓಕೆ, candidates can reorder, delete, modify, alter the options, but you can't add anything. Okay, ಬ್ರ್ಯಾಕೆಟಲ್ಲಿ ಆ್ಯಡಿಂಗ್ ಆಫ್ ದ ಆಪ್ಷನ್ಸ್ ಇನ್ ಕೇಸ್ ಆಫ್ ನ್ಯೂ ಕಾಲೇಜಸ್ ಆರ್ ನ್ಯೂ ಕೋರ್ಸಸ್ ಇನ್ಕ್ಲೂಡೆಡ್. ಇಲ್ಲೊಂದು ಹಿಂಟ್ ಕೊಟ್ಟಿದ್ದಾರೆ, ಇಲ್ಲಿ ನಮಗೆ ಚೂರು ಕನ್ಫ್ಯೂಷನ್ ಮಾಡಿಸಿದ್ದಾರೆ. ಏನಂದರೆ ಇಲ್ಲಿ ಕ್ಯಾಂಡಿಡೇಟ್ಸ್ ಕ್ಯಾನ್ ರೀಆರ್ಡರ್, ಡಿಲೀಟ್, modify or alter the options but adding of the options in case of new colleges. Okay, ಈಗ
ಯಾವುದೋ ಒಂದು ನ್ಯೂ ಕಾಲೇಜ್ ಬಂದಿದೆ ಅಂದರೆ ಅದನ್ನಷ್ಟೇ ಆ್ಯಡ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಕನ್ಫ್ಯೂಸಿಂಗ್ ಆ್ಯಕ್ಚುಲಿ, ಬಟ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಬಟ್ ಏನು ಪ್ರೀವಿಯಸ್ ಕೋರ್ಸಸಲ್ಲಿ ನೀವು ಏನು ಕಾಲೇಜಸ್ ಹಾಕಿದ್ದಾರೆ ಅದನ್ನು ಆ್ಯಡ್ ಮಾಡೋದಕ್ಕೆ ಕೊಡೋದಿಲ್ಲ. ಸೊ ಓನ್ಲಿ ಇನ್ ಕೇಸ್ ಆಫ್ ನ್ಯೂ ಕಾಲೇಜಸ್ ಅಂತ ಇಲ್ಲಿ ಬೇಕಂತ ಬ್ರ್ಯಾಕೆಟಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಓಕೆ, ಸೇವ್ ಆ್ಯಂಡ್ ಸಬ್ಮಿಟ್ಸ್ ಆಪ್ಷನ್ಸ್, ಟೇಕ್ ದ ಪ್ರಿಂಟ್ ಔಟ್ ಆಫ್ ದ ಫೈನಲಿ ಸಬ್ಮಿಟೆಡ್ ಆಪ್ಷನ್ಸ್. ಇದು ಮುಗಿತಾ? ಎಸ್. ನೆಕ್ಸ್ಟ್, ಪ್ರೊಸೆಸ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಫೈನಲಿ ಸೇವ್ಡ್ ಆಪ್ಷನ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ದ ಸೀಟ್ ಅಲಾಟ್ಮೆಂಟ್. ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್, ಪ್ರೊವಿಷನಲ್ ರಿಸಲ್ಟ್ಸ್. ಓಕೆ, ಪ್ರೊವಿಷನಲ್ ರಿಸಲ್ಟ್ಸ್ ಅಂದರೆ ಈಗ ನಿಮ್ಮ ರಿಸಲ್ಟ್ಸ್ ಬರೋಕ್ಕಿಂತ ಮೊದಲು ಪ್ರೊವಿಷನಲ್ ಅಂತ ಬಿಡ್ತಾರೆ, ವಿಚ್ ವಿಲ್ ಬಿ 99.9% ಸಿಮಿಲರ್ ಟು ದ್ಯಾಟ್ ಆಫ್ ಫೈನಲ್. ಓಕೆ, ಅದಕ್ಕಿಂತ ಮೊದಲೊಂದು ಪ್ರೊವಿಷನಲ್ ಅಂತ ಬಿಡ್ತಾರೆ. ಕ್ಯಾಂಡಿಡೇಟ್ಸ್ ಕ್ಯಾನ್ ಫೈಂಡ್ ಆಬ್ಜೆಕ್ಷನ್ಸ್ ಇಫ್ ಎನಿ, ವೆರಿಫೈಡ್ ದ ಕಟ್ ಆಫ್ ಆಪ್ಷನ್ಸ್ ಎಂಟರ್ಡ್ ಬಟ್ ಸೀಟ್ ನಾಟ್ ಅಲಾಟೆಡ್. ಏನಾದರೂ ಇಲ್ಲಪ್ಪ ನಂದು ಆ ಕಾಲೇಜ್ ಕಟ್ ಆಫ್ ತುಂಬ ಹೋಗಿದೆ, ಬಟ್ ನಂದು ಕಡಿಮೆ ಇದ್ದರೂ ನಾನು ಹಾಕಿದ್ದೆ, ನನಗೆ ಇನ್ನೂ ಅಲಾಟ್ ಆಗಿಲ್ಲ ಅಂದರೆ, ಹಂಗೆ ಏನಾದರೂ ಆಗಿದ್ದರೆ ಆವಾಗಲೇ ಪ್ರೊವಿಷನಲ್ ಇದ್ದಾಗಲೇ ತಿಳಿಸ್ಬೋದು ಅಂತ ಅವರು ಮಾಡಿರ್ತಾರೆ. ಓಕೆ, ಎಸ್. ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್. ಈಗ ಏನಾಗುತ್ತೆ, ಸೆಕೆಂಡ್ ರೌಂಡ್ದು ರಿಸಲ್ಟ್ ಬಿಡ್ತಾರೆ, ಅವಾಗ ಇಲ್ಲಿ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ಏನನ್ನೋದು ಇಲ್ಲಿ ನೀವು ನೋಡ್ಬೋದು. ಸೀಟ್ ಅಲಾಟೆಡ್, ಸೆಲೆಕ್ಟ್ ದ ಅಪ್ರೋಪ್ರಿಯೇಟ್ ಚಾಯ್ಸ್. ಸೀಟ್ ಅಲಾಟ್ ಆಗಿದೆ. ಈಗ ಅಲಾಟ್ ಆದಮೇಲೆ ಏನಾಯಿತು, ನಿಮಗೆ ಚಾಯ್ಸ್ 1 ಇರುತ್ತೆ. ಚಾಯ್ಸ್ 1 ಅಂದರೆ ಏನು, ನನಗೆ 100% ಸ್ಯಾಟಿಸ್ಫೈ ಆಗಿದೆ, ನಾನು ಚಾಯ್ಸ್ 1ನ ಚೂಸ್ ಮಾಡಿ ಫೀಸನ್ನು ಪೇ ಮಾಡ್ತೀನಿ, ಕನ್ಫರ್ಮೇಷನ್ ಸ್ಲಿಪ್ಪನ್ನ ಡೌನ್ಲೋಡ್ ಮಾಡ್ಕೊಂಡು ನಾನು ಅಡ್ಮಿಷನ್ ಮಾಡಿಸ್ತೀನಿ. ಓಕೆ, ಇಫ್ ಇಂಟ್ರೆಸ್ಟೆಡ್ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಥರ್ಡ್ ರೌಂಡ್ ಫಾರ್ ಅಪ್ಗ್ರೇಡೇಷನ್. ಇಲ್ಲವರು ಒಂದು ಚೇಂಜಸ್ ಇದೇ ಮಾಡಿದ್ದಾರೆ. ನೀವು ಚಾಯ್ಸ್ 1 ಮಾಡಬೇಕು. ನಿಮಗೆ ಸೀಟ್ ಅಲಾಟ್ ಆದರೆ, ನಿಮ್ಗೆ ಇಷ್ಟ ಇದ್ದರೆ, ಇಲ್ಲಾಂದರೆ ಇನ್ನೂ ನೆಕ್ಸ್ಟ್ ರೌಂಡ್ಗೆ ಹೋಗಬೇಕಂತ ಇದ್ದರೆ ನೀವು ಚಾಯ್ಸ್ 1 ಮಾತ್ರ ಮಾಡಬೇಕು. ಓಕೆ, ಇಫ್ ನಿಮಗೆ ಇಷ್ಟನೇ ಇಲ್ಲಪ್ಪ, ನನಗೆ ಮೆಡಿಕಲ್ ಏನಾದರೂ ತೊಗೋತಾ ಇದ್ದೀನಿ, ನನಗೆ ಬೇಡವೇ ಬೇಡ ಇದು ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಅಂತ ಇದ್ದರೆ, ಯು ಹ್ಯಾವ್ ಟು ಚೂಸ್ ಚಾಯ್ಸ್ 4, ನಾಟ್ ಸ್ಯಾಟಿಸ್ಫೈಡ್ ಆ್ಯಂಡ್ ನಾಟ್ ಇಂಟ್ರೆಸ್ಟೆಡ್, ವಿಶ್ ಟು ಎಕ್ಸಿಟ್ ಫ್ರಮ್ ದ ಅಲಾಟ್ಮೆಂಟ್ ಪ್ರೊಸೆಸ್. ಗೊತ್ತಾಯ್ತಾ? ಎಸ್, ಇಲ್ಲಿ ಎಕ್ಸಿಟ್ ಅಂತ ಇದೆ ನೋಡಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಹಿ ಆರ್ ಶಿ ಮೇ ಡೂ ಸೊ ಆಫ್ಟರ್ ದ ಪಬ್ಲಿಕೇಶನ್ ಆಫ್ ಅವೈಲಬಲ್ ಸೀಟ್ ಮ್ಯಾಟ್ರಿಕ್ಸ್ ಆಫ್ ದ ಥರ್ಡ್ ರೌಂಡ್ ಸಬ್ಜೆಕ್ಟ್ ಟು ಕಂಡೀಷನ್ಸ್ ಆರ್ ಪ್ರೊಸೀಜರ್ಸ್. ಇಲ್ಲಿ ಇನ್ನೂ ಕೂಡ ಒಂದು ಮೆನ್ಷನ್ ಮಾಡಿದ್ದಾರೆ. ಎಕ್ಸಿಟ್ ಆದಮೇಲೂ ಕೂಡ ಏನಾದರೂ ಡಿಸೈಡ್ ಮಾಡಿದ್ರೆ, ಸೊ ಹಿ ಆರ್ ಶಿ ಆಫ್ಟರ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೇ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಚಾಯ್ಸ್ 1 ತೊಗೊಂಡಿದ್ದವ್ರೇನು, ಚಾಯ್ಸ್ 1 ತೊಗೊಂಡು ಈಗ ಇದರ ಫೈನಲ್ ಕನ್ಕ್ಲೂಷನ್ ಏನಂತ ಹೇಳ್ಬೋದು, ದೇರ್ ಈಸ್ ನೋ ಚಾಯ್ಸ್ 2, ದೇರ್ ಈಸ್ ನೋ ಚಾಯ್ಸ್ 3 ದಿಸ್ ಇಯರ್. ಓಕೆ, ಆ್ಯಸ್ ಪರ್ KEA, ಇದು ರೀಸೆಂಟ್ಲಿ ಈಗ ಅಪ್ಲೋಡ್ ಮಾಡಿದಂಥ PDF. ಓಕೆ, ಅಕಾರ್ಡಿಂಗ್ ಟು ದಿಸ್ ನಾವು ಕನ್ಸಿಡರ್ ಮಾಡಿದರೆ ದೇರ್ ಈಸ್ ನೋ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3. ಈಗ ಚಾಯ್ಸ್ 1ನಲ್ಲಿ ಏನು ಹೇಳ್ತಾ ಇದ್ದಾರೆ, ಸೀಟ್ ಅಲಾಟೆಡ್ ಇನ್ ಸೆಕೆಂಡ್ ರೌಂಡ್. ಓಕೆ, ಆವಾಗ ನೀವು 100% ನನಗೆ ಸ್ಯಾಟಿಸ್ಫೈಡ್ ಇದೆ ಅಂತ ನೀವು ಅಡ್ಮಿಷನ್ನ ಮಾಡಿಸ್ಬೇಕು. ಅಡ್ಮಿಷನ್ ಮಾಡಿಸಿದ ಮೇಲೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಥರ್ಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆ್ಯಸ್ ಆಫ್ ನೌ ದೇರ್ ಈಸ್ ನೋ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3. ಓಕೆ, ಆ್ಯಸ್ ದೇ ಹ್ಯಾವ್ ಮೆನ್ಷನ್ಡ್ ಹಿಯರ್. ಮತ್ತೆ ಏನಾದರೂ ಚೇಂಜಸ್ ಮಾಡಿದ್ರೆ ನೋಡೋಣ. ಓಕೆ, ದಿಸ್ ಇಯರ್ ದೇ ಹ್ಯಾವ್ ಆ್ಯಡೆಡ್ ದಿಸ್. ಪ್ರೀವಿಯಸ್ ಇಯರ್ PDF ಯಾವ ರೀತಿ ಇತ್ತು, ಐ ಆಮ್ ನಾಟ್ ಗೆಟಿಂಗ್ ಇಟ್ ಪ್ರಾಪರ್ಲಿ. ಸೊ ಬಿಕಾಸ್ ಆಫ್ ದ್ಯಾಟ್ ಪ್ರೀವಿಯಸ್ ಇಯರ್ದು ಚೂರು ಕಂಪೇರ್ ಮಾಡಿ ನೋಡಿದ್ರೆ ವಿ ವಿಲ್ ಗೆಟ್. ಐ ಹ್ಯಾವ್ ಸರ್ಚ್ಡ್ ಇನ್ KEA ವೆಬ್ಸೈಟ್, ಬಟ್ ಐ ಆಮ್ ನಾಟ್ ಗೆಟಿಂಗ್ ದ ಪ್ರೀವಿಯಸ್ ಇಯರ್ PDF. ಸೊ ಇಫ್ ಸಮ್ ಒನ್ ಗೆಟ್ಸ್, please do comment, or you can DM me on Instagram. Okay, please let me know if anyone gets it. Okay, ಈಗ ಇದು ಈ ಸತಿ ಕೊಟ್ಟಿರೋಂಥ PDF ಈ ರೀತಿ ಕೊಟ್ಟಿದ್ದಾರೆ. ಬಟ್ ಪ್ರೀವಿಯಸ್ ಇಯರ್ ನಮಗೆ ಹೇಗೆ ನಡೆದಿದೆ ಅಂತ ಕೇಳಿದ್ರೆ, ವಿ ಹ್ಯಾಡ್ ಚಾಯ್ಸ್ 2, ಚಾಯ್ಸ್ 3. ನಾನು ಚಾಯ್ಸ್ 2 ಮಾಡಿ ಪೇ ಮಾಡಿದ್ದೆ. ಓಕೆ, ನಾನು ಥರ್ಡ್ ರೌಂಡ್ಗೆ ಹೋಗಿದ್ದೆ. ಆವಾಗ ನನಗೆ ಮತ್ತೆ ಸೇಮ್ ಕಾಲೇಜ್ ಅಲಾಟ್ ಆಯಿತು. ನಾನು ಡೈರೆಕ್ಟಾಗಿ ನನಗೆ ಯಾವ್ದು ಅಡ್ಮಿಷನ್ ತೊಗೊಂಡಿದ್ದೆ ಅದೇ ಕಾಲೇಜ್ಗೆ ಕನ್ಫರ್ಮೇಷನ್ ಸ್ಲಿಪ್ ಕೊಟ್ಟು ಅಡ್ಮಿಷನ್ ಮಾಡಿಸಿದೆ. ಸೊ ದಿಸ್ ವಾಸ್ ಪ್ರೊಸೀಜರ್. ಬಟ್ ದಿಸ್ ಇಯರ್ ಸಿಂಪಲಾಗಿ ಹೇಳೋದಂದರೆ ದೇರ್ ಆರ್ ಓನ್ಲಿ ಚಾಯ್ಸ್, 2 ಚಾಯ್ಸ್ ಇರೋದು. ಒನ್ ಇಸ್ ಚಾಯ್ಸ್ 1 ಚಾಯ್ಸ್ 4. ಸೀಟ್ ಅಲಾಟ್ ಆದರೆ ಚಾಯ್ಸ್ 1ನ ಚೂಸ್ ಮಾಡಿ ಅಡ್ಮಿಷನ್ ಮಾಡಿಸ್ಬೇಕು. ಆಮೇಲೆ ಇಂಟ್ರೆಸ್ಟ್ ಇದ್ದರೆ ಥರ್ಡ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಇಲ್ಲ ಅಂದರೆ ಚಾಯ್ಸ್ 4 ಮಾಡಿ ಎಕ್ಸಿಟ್ ಆಗಬೇಕು. ಮತ್ತೆ ಏನಾದರೂ ನಿಮಗೆ ಮತ್ತೆ ಭಾಗವಹಿಸ್ಬೇಕಂತ ಇದ್ದರೆ ಥರ್ಡ್ ರೌಂಡ್ನಲ್ಲಿ ಅಕಸ್ಮಾತ್ ಏನಾದರೂ
Okay, if candidate decides to participate in third round, he or she may do so after the publication of available seat matrix of third round. ಸೀಟ್ ಮ್ಯಾಟ್ರಿಕ್ಸ್ ಥರ್ಡ್ ರೌಂಡ್ದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ವಿಚಾರ ಮಾಡಿ ಅವರು ಮಾಡ್ಬೋದು ಅನ್ನೋದನ್ನು ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಲೆಟ್ ಸಿ. ಈಗ ಥರ್ಡ್ ಸೀಟ್ ಅಲಾಟ್ಮೆಂಟ್ ಥರ್ಡ್ ರೌಂಡ್ ಹೇಗಾಗುತ್ತೆ ಅಂತ ನೋಡಿದ್ರೆ, ಎಸ್ ಈಗ ಅಲಾಟ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ಸ್. ಆಫ್ಟರ್ ಪಬ್ಲಿಕೇಶನ್ ಆಫ್ ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್, there will not be any choice to select. Candidates have to compulsorily pay the fees, download the confirmation slip and report to the allotted college. If any candidate fails to report to the college after allotment of seats in the third round, legal action will be initiated against such candidate in accordance with the law. ಓಕೆ, ನೀವು ಖಂಡಿತವಾಗಿ ಥರ್ಡ್ ರೌಂಡ್ನಲ್ಲಿ ಅಲಾಟ್ ಆದರೆ ಅದೇ ಕಾಲೇಜಿಗೆ ಹೋಗಬೇಕು, ಇಲ್ಲಾಂದರೆ ಅವರು ಒಂದು ಲೀಗಲ್ ಆ್ಯಕ್ಷನ್ನ ತಗೋತಾರಂತ ಮೆನ್ಷನ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿದೆ. ಮತ್ತೆ ಏನಾದರೂ ಇದ್ದರೆ ಕೇಳಿ ನೋಡೋಣ. ಬಟ್ ದಿಸ್ ಈಸ್ ದ ಎಕ್ಸಾಕ್ಟ್ ಸೆಕೆಂಡ್ ರೌಂಡ್ ದಿಸ್ ಇಯರ್. ನಾನು ಎಷ್ಟಾಗುತ್ತೆ ಅಷ್ಟು ಸಿಂಪಲ್ಲಾಗಿ ಹೇಳಿದ್ದೀನಿ. ಓಕೆ, ಇದು ಈ PDF ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಸೆಂಡ್ ಮಾಡಿರ್ತೇನೆ. ಡೋಂಟ್ ಫಾರ್ಗೆಟ್ ಟು ಜಾಯಿನ್ ದ ಚಾನಲ್. ಐ ವಿಲ್ ಗಿವ್ ದ ಲಿಂಕ್. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ಆಲ್ ದ ಬೆಸ್ಟ್ ಎವ್ರಿ ಒನ್. ತುಂಬ ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿ, ಇನ್ನೂ ಟೈಮ್ ಇದೆ. ಓಕೆ, ಮಾಕ್ ಅಲಾಟ್ಮೆಂಟ್ ಕೂಡ ಆದಮೇಲೆ ಇನ್ನೂ ಟೈಮ್ ಇರುತ್ತೆ. ಸೊ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗ್ಸೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.